ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಹನಿ ನೀರಿಗಾಗಿ ಗ್ರಾಮಸ್ಥರು ಕೊಡ ಹಿಡಿದು ಬೀದಿಗಿಳಿಯುವಂತಾಗಿದೆ. ಕಳೆದ 15 ದಿನಗಳಿಂದ ಗ್ರಾಮದಲ್ಲಿ ನೀರಿನ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿದ್ದು ಕುಡಿಯುವ ನೀರು ಇಲ್ಲದೆ ಜಾನುವಾರುಗಳು ಕಂಗಾಲಾಗಿದ್ದಾರೆ. ಬೇಸಿಗೆಯ ಬಿಸಿಲಿನ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರೆ ಇತ್ತ ಚನ್ನಗಿರಿ ತಾಲೂಕಿನ ಗಂಗಾಗೊಂಡನಹಳ್ಳಿ ಗ್ರಾಮದಲ್ಲಿ ನೀರಿನ ಹಾಹಾಕಾರ ತಾರಕಕ್ಕೇರಿದೆ. ಗ್ರಾಮದಲ್ಲಿರುವ ಬೋರ್ವೆಲ್ ಹಾಗೂ ಬಾವಿಗಳು ಬತ್ತಿ ಹೋಗಿದ್ದು ಸಾರ್ವಜನಿಕ ನಳಗಳಲ್ಲೂ ನೀರು ಬರುತ್ತಿಲ್ಲ. ಇದರಿಂದಾಗಿ ಇಡೀ ಗ್ರಾಮಸ್ಥರು ದಿನವಿಡೀ ಮನೆಯ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನೀರಿಗಾಗಿ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಪ್ರಮುಖ ನೀರಿನ ಮೂಲಗಳ ಬಳಿ ಮಹಿಳೆಯರು, ವೃದ್ಧರು ಹಾಗೂ ಮಕ್ಕಳು ಕೊಡಗಳನ್ನು ಹಿಡಿದು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ. ತಡರಾತ್ರಿಯವರೆಗೂ ನೀರಿಗಾಗಿ ಕಾಯಬೇಕಾದ ದುಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಕಳೆದ 2 ವಾರಗಳಿಂದ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದರೂ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಎತ್ತ ಸುಳಿದಿಲ್ಲ. ನಮ್ಮ ಸಮಸ್ಯೆಯನ್ನು ಕೇಳುವವರೇ ಇಲ್ಲದಂತಾಗಿದೆ ಎಂದು ಗ್ರಾಮದ ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ನೀರಿನ ತೊಂದರೆ ಐತಪ್ಪ. ಅಧಿಕಾರಿಗಳು ನೀರಿನ ವ್ಯವಸ್ಥೆ ಮಾಡಿಲ್ಲ ನಮಗೆ. ನಮ್ಮ ಮಕ್ಕಳು ಮರೆ ದನ ಕರ ನಾವ್ ಯಾತ್ರ ಜೀವನ ಮಾಡ್ಬೇಕು. ಹೇಳ್ರಿ ಎಲ್ಲಾರು ನಾಲ್ಕು ಅಡ್ಡೆ 3 ಅಡ್ಡೆ ನೀರ್ ಸಿಕ್ಕ್ರೆ ದನ ಎತ್ತೋ ಸಂಪಳ್ಸನ ಮನೆ ಮಕ್ಕಳು ಮರೆ ಏನು ನಮಗೆ ಕುಡಿಯಕ್ಕೇನು ಸ್ನಾನಕ್ಕೇನು ನೀರಿಲ್ಲ ಅಂತ ನಾವು ಸ್ನಾನ ವಾರ ಉದ್ದಿನ ಎಲ್ಲ ಬಿಡ್ಬೇಕೇನಪ್ಪ. ನೀರಿಲ್ಲ ಅಂತ ಅಧಿಕಾರಿಗಳು ಏನ್ ಮಾಡ್ಕೊಂಡಿರಿ? ನೀರು ಕೊಡ್ರಿ ನಮಗೆ. ಒಂದು ಶ್ರೀ ನಮಗೆ ಒಟ್ಟು ನೀರಿನ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಬರ ನೀರಿನ ತೊಂದರೆ ಐತಪ್ಪ. ಅಧಿಕಾರಿಗಳು ನೀರಿನ ವ್ಯವಸ್ಥೆ ಮಾಡಿಲ್ಲ ನಮಗೆ. ನಮ್ಮ ಮಕ್ಕಳು ಮರೆ ದನ ಕರ ನಾವ್ ಯಾತ್ರ ಜೀವನ ಮಾಡ್ಬೇಕು. ಹೇಳ್ರಿ ಎಲ್ಲಾರು ನಾಲ್ಕು ಅಡ್ಡೆ 3 ಅಡ್ಡೆ ನೀರ್ ಸಿಕ್ಕ್ರೆ ದನ ಎತ್ತೋ ಸಂಪಳ್ಸನ ಮನೆ ಮಕ್ಕಳು ಮರೆ ಏನು ನಮಗೆ ಕುಡಿಯಕ್ಕೇನು ಸ್ನಾನಕ್ಕೇನು ನೀರಿಲ್ಲ ಅಂತ ನಾವು ಸ್ನಾನ ವಾರ ಉದ್ದಿನ ಎಲ್ಲ ಬಿಡ್ಬೇಕೇನಪ್ಪ. ನೀರಿಲ್ಲ ಅಂತ ಅಧಿಕಾರಿಗಳು ಏನ್ ಮಾಡ್ಕೊಂಡಿರಿ? ನೀರು ಕೊಡ್ರಿ ನಮಗೆ. ಒಂದು ಶ್ರೀ ನಮಗೆ ಒಟ್ಟು ನೀರಿನ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಬರ ಅವರು
ಕೈ